ಜೈಲಲ್ಲಿರುವಂತ ಕೊಲೆ ಆರೋಪಿ ದರ್ಶನ್ನನ್ನ ಕಂಡು ರಕ್ಷಿತಾ ಕಣ್ಣೀರನ್ನ ಇಟ್ಟಿದ್ದಾರೆ. ದರ್ಶನ್ ಪರಿಸ್ಥಿತಿ ನೋಡಿ ಗಳಗಳನೆ ಅತ್ತಂತ ನಟಿ ರಕ್ಷಿತಾ ಪ್ರೇಮ್. ನಿನ್ನೆ ಸಂಜೆ ಆರೋಪಿ ದರ್ಶನ್ ಭೇಟಿಯಾಗಿದ್ದ ಸ್ನೇಹಿತೆ ರಕ್ಷಿತಾ. ಜೈಲಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ ಕಂಡು ರಕ್ಷಿತಾ ಕಣ್ಣೀರು. ದರ್ಶನ್ ಪರಿಸ್ಥಿತಿ ನೋಡಿ ಗಳಗಳನೆ ಅತ್ತು ಕಣ್ಣೀರನ್ನ ಇಟ್ಟಿದ್ದಾರೆ ರಕ್ಷಿತಾ. ನಿನ್ನೆ ಆರೋಪಿ ದರ್ಶನ್ ಭೇಟಿಯಾಗಿದ್ದ ಸ್ನೇಹಿತೆ ರಕ್ಷಿತಾ. ಅಲ್ಲದೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಪರಪ್ಪನ ಅಗ್ರಹಾರಕ್ಕೆ ಪ್ರತ್ಯೇಕವಾಗಿ ಇಬ್ಬರು ಭೇಟಿಯನ್ನ ಕೊಟ್ಟಿದ್ರು. 1 ಗಂಟೆಗೂ ಹೆಚ್ಚು ಕಾಲ ದರ್ಶನ್ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಈ ವೇಳೆ ದರ್ಶನ್ ಆರೋಗ್ಯ ವಿಚಾರಿಸಿದ ನಟಿ ರಕ್ಷಿತಾ. ಈ ಹಿಂದೆಯೂ ಆರೋಪಿ ದರ್ಶನ್ ಭೇಟಿಯಾಗಿದ್ದ ರಕ್ಷಿತಾ ಇದೀಗ ಮತ್ತೆ 2ನೇ ಬಾರಿಗೆ ದರ್ಶನ್ ರಕ್ಷಿತಾ ಭೇಟಿಯಾಗಿದೆ. ಜೈಲಿನಲ್ಲಿರುವ ಆರೋಪಿ ದರ್ಶನ್ ಕಂಡು ರಕ್ಷಿತಾ ಕಣ್ಣೀರನ್ನ ಇಡ್ತಾರೆ. ಗೆಳೆಯನಿಗೆ ಎದುರಾದ ಸಂಕಷ್ಟದ ಬಗ್ಗೆ ರಕ್ಷಿತಾ ಬೇಸರವನ್ನ ವ್ಯಕ್ತಪಡಿಸಿದ್ರು. ಬೇಸರದಿಂದಲೇ ಜೈಲಿಂದ ಹೊರಬಂದ ರಕ್ಷಿತಾ ಪ್ರೇಮ್. ನಿನ್ನೆ ರಕ್ಷಿತಾ ಪ್ರೇಮ್ ಮತ್ತು ವಿಜಯಲಕ್ಷ್ಮಿ ದರ್ಶನ್ ಆರೋಪಿ ದರ್ಶನ್ನ ಭೇಟಿ ಮಾಡಿದ್ರು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಭೇಟಿಯನ್ನ ಕೊಟ್ಟಿದ್ರು. ಈ ಹಿಂದೆನೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಈಗಲೂ ಕೂಡ ಸೇರ್ಕೊಂಡು ಹೋಗಿ ಭೇಟಿಯನ್ನ ಮಾಡಿದ್ದಾರೆ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿಯ ಸಿಚುವೇಶನ್ ನೋಡಿ ದರ್ಶನನ್ನ ಕಂಡು ಕಣ್ಣೀರನ್ನ ಇಡುವಂಥದ್ದು. ಅಂದರೆ ರಕ್ಷಿತಾ ಮತ್ತು ದರ್ಶನ್ನ ಸಿನಿಮಾಗಳು ನೋಡ್ಬೋದು, ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟಂಥವ್ರು ಇದ್ದು. ಅದ್ರ ಜೊತೆಗೆ ಇದರ ಒಂದು ಸ್ನೇಹ ಕೂಡ, ಇಬ್ಬರು ಸ್ನೇಹಿತರಾದಂಥವ್ರು. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆನೂ ಕೂಡ ಸ್ಟೇಟ್ಮೆಂಟನ್ನು ಕೊಡುವಂಥ ನಿಟ್ಟಿನಲ್ಲಿ ತುಂಬ ಜಾಣ್ಮೆಯಿಂದ, ತುಂಬ ಹುಷಾರಾಗಿ ಯಾವುದೇ ಒಂದು ಮಾಧ್ಯಮದ ಪ್ರಶ್ನೆಗಳಿಗೆ ರಕ್ಷಿತಾ ಪ್ರೇಮ್ ಯಾವ ರೀತಿಯಾಗಿ ಚಾಣಾಕ್ಷತೆಯಿಂದ ಉತ್ತರ ಕೊಡ್ತಿದ್ರು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈಗ ಆರೋಪಿ ದರ್ಶನನ್ನ ಪರಪ್ಪನ ಅಗ್ರಹಾರದಲ್ಲಿ ಭೇಟಿ ಮಾಡಿ 1 ಗಂಟೆಗಳ ಕಾಲ ಮಾತುಕತೆಯನ್ನು ಆರೋಗ್ಯವನ್ನು ಸಹಿತ ವಿಚಾರಿಸಿದ್ದಾರೆ. ವಿಜಯಲಕ್ಷ್ಮಿ ಮತ್ತು ರಕ್ಷಿತಾ ಭೇಟಿಯಾಗಿರುವಂಥದ್ದು 1 ಗಂಟೆಯವರೆಗೆ ಮಾತುಕತೆಯನ್ನು ನಡೆಸಿರುವಂಥದ್ದು. ದರ್ಶನ್ ಮತ್ತು ರಕ್ಷಿತಾ ಸಿನಿಮಾ ಅಂತ ಅಂದಾಗ ನಿಜಕ್ಕೂ ಈ ಒಂದು ಜೋಡಿಯನ್ನು ಎಲ್ಲರೂ, ಸಿನಿ ರಸಿಕರಾಗಿರ್ಬೋದು, ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ಪ್ರೀತಿಯಿಂದ ಒಪ್ಕೊಂಡಂಥ ಜೋಡಿ, ತುಂಬ ಫ್ಯಾನ್ಸ್ ಫಾಲೋವಿಂಗನ್ನು ಹೊಂದಿದಂಥ ಜೋಡಿ ಪೇರ್. ಅಂದರೆ ಸಿನಿಮಾ ರಂಗದಲ್ಲಿ ಕೆಲವೊಂದಿಷ್ಟು ಪೇರ್ಗಳಿಗೆ, ಕೆಲವೊಂದಿಷ್ಟು ಜೋಡಿಗಳಿಗೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಜನ ಇಷ್ಟಪಡುತ್ತೆ. ಅಂಥದ್ರಲ್ಲಿ ರಕ್ಷಿತಾ ಮತ್ತು ದರ್ಶನ್ ಪೇರ್ ಕೂಡ ಹಾಗೆ ಆಗಿತ್ತು. ಇತ್ತೀಚೆಗೆ ರಕ್ಷಿತಾ ಏನು ಸಿನಿಮಾಗಳನ್ನು ಸ್ಟಾಪ್ ಮಾಡಿದರು. ಬಟ್ ಅದಾದರೂ ಕೂಡ ಈ ಹಿಂದೆ ಕೆಲವೊಂದಿಷ್ಟು ಕಲಾಸಿಪಾಳ್ಯ ಆಗಿರ್ಬೋದು ಅಥವಾ ಸುಂಟ್ರಗಾಳಿ ಸಿನಿಮಾಗಳಾಗಿರ್ಬೋದು, ಇವನ್ನೆಲ್ಲವನ್ನು ಕೂಡ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಇವರ ಒಡನಾಟ ಕೂಡ, ಇವರ ಫ್ರೆಂಡ್ಶಿಪ್ ಕೂಡ ಅಷ್ಟೇ ರೀತಿಯಾಗಿ ನಡ್ಕೊಂಡು ಬಂದಿರುವಂಥದ್ದು. ಸೊ ಇದೀಗ ಸ್ನೇಹಿತನನ್ನು ಭೇಟಿ ಮಾಡಿದ ರಕ್ಷಿತಾ. ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಯಾರನ್ನೇ ಆಗಿರ್ಬೋದು, ತಮ್ಮ ಆಪ್ತರನ್ನು ಆ ಸಿಚುವೇಶನಲ್ಲಿ ನೋಡಿದಾಗ ಕಣ್ಣೀರನ್ನು ಇಡುವಂಥದ್ದು, ಬೇಸರಗೊಳ್ಳುವಂಥದ್ದೆಲ್ಲ ಕಾಮನ್ನು. ಅದೇ ರೀತಿಯಾಗಿ ಬೇಸರಗೊಂಡಿದ್ದಾರೆ, ಕಣ್ಣೀರನ್ನು ಇಟ್ಟಿದ್ದಾರೆ. 1 ಗಂಟೆಗಳ ಕಾಲ ಮಾತುಕತೆಯನ್ನು ನಡೆಸಿದ್ರಂತ. ಅದೇನು ಮಾತಾಡಿದ್ರು ಗೊತ್ತಿಲ್ಲ. ಬಟ್ ಆರೋಗ್ಯವನ್ನು ವಿಚಾರಿಸಿ ಮತ್ತೆ ಮರಳಿದ್ದಾರೆ.